ಮುಂದಿನ ನಿಲ್ದಾಣ ಏನು ರಾಯರ ದರ್ಶನಕ್ಕೆ ಬಂದಿಯಾ? ಯಾವ ರಾಯರು? ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೋಗ್ತಾ ಇರೋ ಪುಣ್ಯಸ್ಥಳ ಮಂತ್ರಾಲಯ. ತುಂಬ ದಿನದಿಂದ ಒಂದು ಆಸೆ ಇತ್ತು ರಾಘವೇಂದ್ರ ಸ್ವಾಮಿಗಳನ್ನ ನೋಡಬೇಕಂತ. ರಾಯರ ಕೃಪೆಯಿಂದ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನನಗೆ ಮತ್ತೊಂದು ಆಸೆ ಕೂಡ ಇತ್ತು, ವಂದೇ ಭಾರತ್ ರೈಲ್ನಲ್ಲಿ ಪ್ರಯಾಣ ಮಾಡಬೇಕಂತ. ಆದ್ದರಿಂದ ನಾನು ಡೈರೆಕ್ಟ್ ಬಂದಿದ್ದೆ SMVT ಟರ್ಮಿನಲ್ಗೆ. SMVT ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ. ಭಾರತ ರತ್ನ ವಿಶ್ವೇಶ್ವರಯ್ಯನವರ ಸ್ಮರಣಾರ್ಥ ಅವರ ಹೆಸರನ್ನು ಈ ರೈಲ್ವೆ ನಿಲ್ದಾಣಕ್ಕೆ ಇಡಲಾಗಿದೆ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಮಹಾನ್ ವ್ಯಕ್ತಿಗೆ ಒಂದು ಸೆಲ್ಯೂಟ್ ಹೊಡ್ಕೊಂಡು ನಾನು ಬಂದಿದ್ದು ರೈಲ್ವೆ ನಿಲ್ದಾಣದ ಮುಂಭಾಗಕ್ಕೆ. ಬಂದಿದ್ದ ತಕ್ಷಣ ನನಗೊಂದು ಆಶ್ಚರ್ಯ. ಯಾಕಂತಂದರೆ ನಾನೇನಾದರೂ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ಗೆ ಬಂದೇನೋ ಅಂತ. ಯಾಕಂತಂದರೆ ಈ ರೈಲ್ವೆ ನಿಲ್ದಾಣ ಯಾವ ವಿಮಾನ ನಿಲ್ದಾಣಕ್ಕೂ ಕಡಿಮೆ ಏನಿಲ್ಲ. ನೀವೇನಾದರೂ ಮಂತ್ರಾಲಯಕ್ಕೆ ವಂದೇ ಭಾರತ್ ಮೂಲಕ ಹೋಗೋರಾದರೆ ನಿಮಗೆ ಟ್ರೈನು ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಇರಲ್ಲ. ನೀವು SMVT ರೈಲ್ವೆ ನಿಲ್ದಾಣದಿಂದ ನಿಮ್ಮ ಪ್ರಯಾಣವನ್ನು ಶುರು ಮಾಡಬೇಕಾಗುತ್ತೆ. ರೈಲ್ ಬರೋಕ್ಕೆ ಇನ್ನೂ 45 ನಿಮಿಷ ಇದ್ದಿದ್ದ ಕಾರಣ ಸ್ವಲ್ಪ ಹೊಟ್ಟೆಗೆ ಊಟ ಹಾಕೊಂಡು ಬರೋಣ ಅಂತ ಪಕ್ಕದಲ್ಲೇ ಇದ್ದ ರೆಸ್ಟೋರೆಂಟ್ಗೆ ಹೋದು. ನನ್ನ ಜೊತೆ ಇವತ್ತು ಮಂತ್ರಾಲಯಕ್ಕೆ ಪ್ರಯಾಣ ಮಾಡುತ್ತಿರುವ ನನ್ನ ಗೆಳೆಯ, ಇವನ ಹೆಸರು ಚಂದ್ರು ಅಂತ. ಊಟ ಎಲ್ಲ ಮುಗಿಸ್ಕೊಂಡು ರೈಲ್ವೆ ನಿಲ್ದಾಣದ ಒಳಗಡೆ ಬಂದು ನಾವು ಒಳಗಡೆ ಬರೋ ಅಷ್ಟರಲ್ಲಿ ನಮ್ಮ ರೈಲ್ ಕೂಡ ನಿಲ್ದಾಣದ ಒಳಗಡೆ ಬಂದಿತ್ತು. ಈ ವಂದೇ ಭಾರತ್ ರೈಲು SMVT ರೈಲ್ವೆ ನಿಲ್ದಾಣದ ಪ್ಲ್ಯಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಬಂದು ನಿಂತಿರುತ್ತೆ. ಈ ರೈಲು ಗುರುವಾರ ಒಂದಿನ ಬಿಟ್ಟು ಪ್ರತಿದಿನ ಬೆಂಗಳೂರಿಂದ ಕಲಬುರಗಿಗೆ ಹೋಗುತ್ತೆ. ಈ ಮಾರ್ಗದ ಮಧ್ಯೆ ನಮಗೆ ಮಂತ್ರಾಲಯ ರಸ್ತೆ ರೈಲ್ವೆ ನಿಲ್ದಾಣ ಸಿಗುತ್ತೆ. ಬೆಂಗಳೂರಿಂದ ಸುಮಾರು ಮಧ್ಯಾಹ್ನ 2:40ಕ್ಕೆ ಹೊರಟು ರಾತ್ರಿ 8:18ಕ್ಕೆ ಮಂತ್ರಾಲಯ ರಸ್ತೆ ರೈಲ್ವೆ ನಿಲ್ದಾಣಕ್ಕೆ ಈ ಟ್ರೈನು ಸೇರುತ್ತೆ. ಆಗಸ್ಟ್ 6, 2024ರಂದು ಬೆಂಗಳೂರಿಂದ ಕಲಬುರಗಿಗೆ ಈ ವಂದೇ ಭಾರತ್ ರೈಲ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ದಾರೆ. ನಾನಿವಾಗ ವಂದೇ ಭಾರತ್ ರೈಲ್ನಲ್ಲಿ ಪ್ರಯಾಣ ಮಾಡಿ ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ರೈಲು ಸರಿಯಾಗಿ 2:40ಕ್ಕೆ ರೈಲ್ವೆ ನಿಲ್ದಾಣದಿಂದ ಹೊರಟು ರೈಲು ಹೊರಟಿದ 5 ನಿಮಿಷಕ್ಕೆ ನಮಗೆ ಅರ್ಧ ಲೀಟರ್ ನೀರು ಹಾಗೆ ಒಂದು ಕನ್ನಡ ನ್ಯೂಸ್ ಪೇಪರ್ ಕೂಡ ಕೊಟ್ಟರು. ಈ ರೈಲಲ್ಲಿ ಎಲ್ಲ ಸೀಟ್ ಮುಂದೆ ಈ ಥರ ಒಂದು ಟೇಬಲ್ ಮೆಟ್ ಕೊಟ್ಟಿರ್ತಾರೆ. ಸ್ನ್ಯಾಕ್ಸು, ಊಟ ಹಾಗೆ ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ, ನೀರಿನ ಬಾಟಲ್ ಇಟ್ಕೊಳ್ಳೋಕ್ಕೆ ಈ ಥರ ಒಂದು ಸ್ಪೇಸ್ ಇರುತ್ತೆ. ಹಾಗೆ ನಮ್ಮ ಮೊಬೈಲ್ನ ಲ್ಯಾಪ್ಟಾಪ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಇರುತ್ತೆ. ನಾನು ವಂದೇ ಭಾರತ್ನಲ್ಲಿ ಪ್ರಯಾಣ ಮಾಡೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದು IRCTC ರೈಲ್ ಕನೆಕ್ಟ್ ಅಂತ ಆ್ಯಪ್ ಮೂಲಕ. ಈ ವಂದೇ ಭಾರತ್ ರೈಲ್ನಲ್ಲಿ ನಮಗೆ 2 ಥರದ ಕೋಚ್ ಸಿಗುತ್ತೆ. CC ಕೋಚ್ ಅಂತಂತಂದರೆ ಚೇರ್ ಕಾರ್ ಅಂತ. ಇದರಲ್ಲಿ ನಮಗೆ ಮಂತ್ರಾಲಯಕ್ಕೆ ಸುಮಾರು 1185 ರೂಪಾಯಿ ಆಗುತ್ತೆ. ಇದರಲ್ಲಿ ಒಂದು ಸೈಡ್ 3 ಸೀಟು ಹಾಗೆ ಮತ್ತೊಂದು ಸೈಡು 2 ಸೀಟ್ ಇರುತ್ತೆ. ಮತ್ತೊಂದು ಕೋಚು EC ಅಂತ. EC ಅಂತಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ. ಇದರಲ್ಲಿ ನಮಗೆ ಮಂತ್ರಾಲಯಕ್ಕೆ ಸುಮಾರು 2120 ರೂಪಾಯಿ ಆಗುತ್ತೆ. EC ಕೋಚಲ್ಲಿ ನಮಗೆ ಬಲಗಡೆ 2 ಸೀಟು ಹಾಗೆ ಎಡಗಡೆ 2 ಸೀಟ್ ಸಿಗುತ್ತೆ. ಈ ಸೀಟ್ಗಳನ್ನ 180 ಡಿಗ್ರಿಲಿ ನಾವು ರೊಟೇಟ್ ಮಾಡ್ಬೋದು. EC ಕೋಚ್ನಲ್ಲಿ ಸೀಟ್ಗಳು ತುಂಬ ಲಕ್ಸುರಿ ಆಗಿವೆ. ಈ ರೈಲ್ನಲ್ಲಿ ನಮಗೆ ಸ್ನ್ಯಾಕ್ಸ್ ಮತ್ತು ಊಟ ಕೂಡ ಕೊಡ್ತಾರೆ. ಊಟ ಯಾವ್ದು ಬೇಕಂತ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಈ ರೈಲ್ನಲ್ಲಿ ಎಲ್ಲ ಕೋಚ್ನಲ್ಲೂ AC ಇರೋದ್ರಿಂದ ವಿಂಡೋನ ತೆಗಿಯೋಕ್ಕಾಗಲ್ಲ. ಬಟ್ ಒಳಗಡೆಯಿಂದ ನಮಗೆ ಆಚೆ ಕಡೆ ಕಾಣೋ ವ್ಯೂ ಮಾತ್ರ ತುಂಬ ಸಖತ್ತಾಗಿರುತ್ತೆ. ನೀವೇನಾದರೂ ಮಂತ್ರಾಲಯಕ್ಕೆ ಬೇರೆ ಟ್ರೈನಲ್ಲಿ AC ಕೋಚ್ನಲ್ಲಿ ಹೋಗಬೇಕು ಅಂದ್ಕೊಂಡಿರೋರು ಒಂದ್ಸಲ ವಂದೇ ಭಾರತ್ನಲ್ಲಿ ಪ್ರಯಾಣ ಮಾಡಿ. ಯಾಕಂತಂದರೆ ತುಂಬ ಸಖತ್ತಾಗಿರುತ್ತೆ. ನೋಡ್ತಿದ್ದಂಗೆ ಯಲಹಂಕ ರೈಲ್ವೆ ನಿಲ್ದಾಣ ಬಂದೇ ಬಿಡ್ತು. ಈ ರೈಲು ಇಲ್ಲಿ ಸ್ಟಾಪ್ ಕೊಟ್ಟ ಮೇಲೆ ಮುಂದಿನ ಸ್ಟಾಪ್ ಇರೋದು ಸುಮಾರು 200 ಕಿಲೋಮೀಟ್ರ್ ಆದಮೇಲೆ ಅನಂತಪುರ ಅಂತ. ರೈಲ್ನಲ್ಲಿ ಬಂದಿರೋ ಪ್ರಯಾಣಿಕರಲ್ಲಿ ಯಾರ್ಯಾರು ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿದ್ರೋ ಅವ್ರಿಗೆ ಸ್ನ್ಯಾಕ್ಸ್ ಕೊಡೋಕ್ಕೆ ಬ್ರದರ್ ಒಬ್ಬರು ಇಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿದ್ರು. ಈ ಗ್ಯಾಪಲ್ಲಿ ನನಗೆ ಕಂಡಿದ್ದು ನಮ್ಮ ಹಳೆ ಹುಲಿ ಸಾಹೇಬ್ರು. ಟೈಗರ್ ಕಾ ಹುಕುಂ. ಸಾಹೇಬ್ರಿಗೆ ಒಂದು ಹಾಯ್ ಮಾಡಿ ರೈಲ್ ಒಳಗಡೆ ಬಂದು ಕೂತ್ಕೊಂಡ ತಕ್ಷಣ ಟಿಕೆಟ್ ಚೆಕಿಂಗ್ ಆಫೀಸರ್ ಒಬ್ಬರು ಬಂದೇ ಬಿಟ್ರು.
ಪ್ರತಿಯೊಬ್ಬರು ಟಿಕೆಟ್ನ ಅವರು ಚೆಕ್ ಮಾಡ್ತಾಯಿದ್ರು. ದಯವಿಟ್ಟು ಯಾರಾದರೂ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ಇಲ್ದೇ ಪ್ರಯಾಣ ಮಾಡಬೇಡಿ. ಅದೇ ಗ್ಯಾಪಲ್ಲಿ ನಮ್ಮ ಬ್ರದರು ಬಂದರು ಸ್ನ್ಯಾಕ್ಸ್ ಕೊಡೋಕ್ಕೆ. ಯಾವ್ಯಾವ ಸ್ನ್ಯಾಕ್ಸ್ ಕೊಟ್ಟವ್ರೆ ಹಾಗೆ ಇದ್ರ ರುಚಿ ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸ್ಚರ್ ಪಾಕೆಟು, ಒಂದು ಫ್ರೂಟ್ ಜ್ಯೂಸು, ಒಂದು ಸ್ವೀಟ್ ಪಾಪ್ಕಾರ್ನು, ಅದ್ರ ಜೊತೆಗೆ ಒಂದು ಕಚೋರಿಗೊಂದು ಕೆಚಪು. ನಾವು ತಿಂಡಿ ಪೋತ್ರಾಗಿದ್ದರಿಂದ ಆಚೆಯಿಂದ ತುಂಬ ಸ್ನ್ಯಾಕ್ಸ್ಗಳನ್ನ ನಾವು ತಂದಿದ್ದೋ. ಯಾಕಂತಂದರೆ ನಮಗೆ ಜರ್ನಿ ಮಾಡಬೇಕಾದ್ರೆ ತಿಂಡಿ ಅಂತೂ ಇರಲೇಬೇಕು ತಿನ್ನೋಕ್ಕೆ. ನಾವು ತಂದಿರೋ ಸ್ನ್ಯಾಕ್ಸ್ನ ವಿಂಡೋಯಿಂದ ಈ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು. ಈ ವ್ಯೂನ ಎಂಜಾಯ್ ಮಾಡಬೇಕಾದ್ರೆ ಬ್ರದರ್ ಮತ್ತೆ ಬಂದು ಒಂದು ಲೋಟ ಕೊಟ್ಟರು. ಆ ಲೋಟಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಟ್ರು. ಜೊತೆಗೆ ಒಂದು ಟೀ ಪೌಡ್ರ್ ಕೊಟ್ಟು ಒಂದು ಸ್ಮೈಲ್ ಕೂಡ ಕೊಟ್ಟರು. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ 30 ಸೆಕೆಂಡಲ್ಲಿ ರುಚಿಯಾದ ಟೀನ ರೆಡಿ ಮಾಡೋದು ಯಾವ ಥರ ಅಂತ ತೋರಿಸ್ತೀವಿ. ನಮಗೆ ಕೊಟ್ಟಿದ್ದ ಟೀ ಪೌಡ್ರನ್ನ ಸ್ವಲ್ಪನೂ ಬಿಡದೆ ಬಿಸಿನೀರೊಳಗಡೆ ಹಾಕ್ಕೊಂಡು ಈ ಥರ ಹಾಕಿದ್ಮೇಲೆ ಇವಾಗ ನಾವು ಮಾಡ್ತಿರೋ ಟೀ ಜಾಸ್ತಿ ರುಚಿಯಾಗಿರ್ಬೇಕಂದ್ರೆ ಅದಕ್ಕೆ ಈ ಥರ ಚೆನ್ನಾಗಿ ಅಲ್ಲಾಡಿಸಿದ್ಮೇಲೆ ನಮ್ಮ ಟೀ ರೆಡಿ ಆಯಿತು. ನಿಜ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಟೀ ಮಾತ್ರ ಸಖತ್ತಾಗಿದೆ. ಹಾಗೆ ಅವ್ರು ಕೊಟ್ಟಿದ್ದ ಸ್ನ್ಯಾಕ್ಸಲ್ಲಿ ಕಚೋರಿ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಐಟಮ್ಸ್ ಕೂಡ ಚೆನ್ನಾಗಿತ್ತು. ಈ ರೈಲಲ್ಲಿ ಎಲ್ಲ ಕೋಚಲ್ಲೂ 2 ಕಡೆ ಈ ಥರದ ಡಿಸ್ಪ್ಲೇನ ಹಾಕಿರ್ತಾರೆ. ನಾವು ಈ ಡಿಸ್ಪ್ಲೇಲಿ ಟ್ರೈನು ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದೆ, ಹಾಗೆ ಮುಂದಿನ ನಿಲ್ದಾಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಎಲ್ಲ ಇಲ್ಲೇ ನೋಡಿ ತಿಳ್ಕೊಬೋದು. SMT ರೈಲ್ವೆ ನಿಲ್ದಾಣದಿಂದ ಮಂತ್ರಾಲಯ ರಸ್ತೆ ರೈಲ್ವೆ ನಿಲ್ದಾಣಕ್ಕೆ ಈ ಟ್ರೈನ್ ಕೊಡೋದು 4 ಸ್ಟಾಪು: ಯಲಹಂಕ, ಅನಂತಪುರ, ಗುಂಟಾಕಲ್ ಹಾಗೆ ಮಂತ್ರಾಲಯ ರಸ್ತೆ. ಈ ರೈಲಲ್ಲಿ ಎಲ್ಲ ಆಟೋಮೆಟಿಕ್ ಡೋರ್ಗಳಿರುತ್ತೆ. ನಾವು ಡೋರ್ ಹತ್ರಕ್ಕೆ ಹೋದರೆ ಸಾಕು, ಸೆನ್ಸಾರ್ ಮೂಲಕ ಡೋರು ಓಪನ್ ಆಗುತ್ತೆ. ಎಲ್ಲ ಡೋರ್ಗಳ ಹತ್ರ ಈ ಥರ ಒಂದು ಎಮರ್ಜೆನ್ಸಿ ಟಾಲ್ಕ್ ಆಪ್ಷನ್ ಇರುತ್ತೆ. ನಿಮಗೇನಾದರೂ ರೈಲಲ್ಲಿ ಪ್ರಾಬ್ಲಮ್ ಆದರೆ ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಪುಷ್ ಟು ಟಾಲ್ಕ್ ಅಂತ, ಇದನ್ನು ಪ್ರೆಸ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ಈ ರೈಲಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾಗಳಿರ್ತವೆ. ನೀವು ಬೇರೆ ಟ್ರೈನಲ್ಲಿ ಆಡ್ದಂಗೆ ನವರಂಗಿ ಆಟನ ಈ ಟ್ರೈನಲ್ಲಿ ಆಡೋಕ್ಕಾಗಲ್ಲ. ರೈಲಲ್ಲಿ ಟಿಕೆಟ್ ತೊಗೊಳ್ದೇನೆ ಪ್ರಯಾಣ ಮಾಡಿದ್ರೆ ಈ ಥರ ಅನಾವಶ್ಯಕವಾಗಿ ದಂಡ ಕಟ್ಟಬೇಕಾಗುತ್ತೆ. ಟ್ರೈನಲ್ಲಿ ಬರೋರು ದಯವಿಟ್ಟು ಟಿಕೆಟ್ ಇಲ್ದೇ ಬರಬೇಡಿ. ಸಮಯ ಸಂಜೆ 7 ಗಂಟೆ ಆದ ಕಾರಣ ಬ್ರದರು ನಮಗೋಸ್ಕರ ಊಟನ ರೆಡಿ ಮಾಡ್ತಾಯಿದ್ರು. ಈ ಒಂದೇ ಭಾರತ್ ರೈಲ್ನಲ್ಲಿ ನಮಗೆ ಪ್ಯಾಂಟ್ರಿ ವ್ಯವಸ್ಥೆ ಕೂಡ ಇದೆ. ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ನಮ್ಮ ಊಟ ಬರುತ್ತೆ ಅಂತ. ಕೊನೆಗೂ ನಮ್ಮ ಊಟ ಬಂದೇ ಬಿಡ್ತು. ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದ ಕಾರಣ ವೆಜ್ ಊಟನ ಆರ್ಡ್ರ್ ಮಾಡಿದ್ದು. ಇದರಲ್ಲಿ ನಮಗೆ ಒಂದು ಜಾಮೂನು, ಸ್ವಲ್ಪ ಪಲ್ಯ, ಒಂದು ಚಪಾತಿ, ಮೊಸರು, ದಾಲು, ಪನ್ನೀರ್ ಮಸಾಲ, ರೈಸ್ ಕೂಡ ಕೊಟ್ಟಿದ್ರು. ಜಾಮೂನ್ ಚೆನ್ನಾಗಿರಲಿಲ್ಲ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಓಕೆ. ನೋಡ್ತಿದ್ದಂಗೆ ನಮ್ಮ ರೈಲು ಮಂತ್ರಾಲಯ ರಸ್ತೆ ರೈಲ್ವೆ ನಿಲ್ದಾಣದ ಹತ್ತಿರಕ್ಕೆ ಬಂದೇ ಬಿಡ್ತು. ಬೆಂಗಳೂರಿಂದ ಮಂತ್ರಾಲಯ ರಸ್ತೆ ರೈಲ್ವೆ ನಿಲ್ದಾಣಕ್ಕೆ ಬರೋಕ್ಕೆ ಈ ರೈಲು ಸುಮಾರು 5 ಗಂಟೆ 40 ನಿಮಿಷ ತಗೊಳುತ್ತೆ. ಆದರೆ ಇವತ್ತ್ಯಾಕೋ ಅರ್ಧ ಗಂಟೆ ತಡ ಆಯಿತು. ನಿಜ ಹೇಳ್ಬೇಕಂತಂದರೆ ಇಂಡಿಗೋ ಏರ್ಲೈನ್ಸ್ಗಿನ್ನ ಒಂದೇ ಭಾರತ್ನಲ್ಲಿ ಸೀಟ್ ಕಂಫರ್ಟಬಲ್ ಸಖತ್ತಾಗಿತ್ತು. ಮಂತ್ರಾಲಯ ರಸ್ತೆ ರೈಲ್ವೆ ನಿಲ್ದಾಣದಿಂದ ಮಂತ್ರಾಲಯದ ರಾಯರ ಸನ್ನಿಧಿಗೆ ಸುಮಾರು 15 ಕಿಲೋಮೀಟರ್ ಆಗುತ್ತೆ. ಆ ರೈಲ್ವೆ ನಿಲ್ದಾಣವನ್ನು ನೋಡಿಕೊಂಡು ಆಚೆಗಡೆ ಬಂದರೆ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಟೋ, ಕಾರು, TT ವ್ಯಾನ್ಗಳ ವ್ಯವಸ್ಥೆ ಇರುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಆ ವಾಹನದಲ್ಲಿ ನೀವು ಹೋಗ್ಬೋದು. ನಾವು ಇಬ್ಬರೇ ಇದ್ದಿದ್ದ ಕಾರಣ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ರೈಲ್ವೆ ನಿಲ್ದಾಣದಿಂದ ರಾಯರ ಸನ್ನಿಧಿಗೆ ಹೋಗೋಕ್ಕೆ ನಮಗೆ ಸುಮಾರು ಅರ್ಧ ಗಂಟೆ ಆಗುತ್ತೆ. ಇವಾಗ ನಿಮ್ಗೇನು ಕಾಣಿಸ್ತಿದೆ, ಇದು ಮಂತ್ರಾಲಯದ ಹೆಬ್ಬಾಗಿಲು. ಆಟೋದವರು ನಮ್ಮನ್ನ ಡೈರೆಕ್ಟಾಗಿ ಮಠದ ಹತ್ರನೇ ಕರ್ಕೊಬಂದು ಬಿಡ್ತಾರೆ. ಬಂದಿದ ತಕ್ಷಣ ರಾಯರಿಗೊಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಈ ಮಹಾನ್ ತಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೊರಡೋಣ ಅಂತ ಸಿದ್ಧರಾದೋ. ಒಳಗಡೆ ಬರ್ತಿದ್ದಂಗೆ ನನಗನ್ಸಿದ್ದು, ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಮಂತ್ರಾಲಯದಲ್ಲಿರುವ ರಾಯರ ಸನ್ನಿಧಿಯನ್ನು ಭೂಲೋಕದ ಸ್ವರ್ಗ ಅಂತಲೇ ಹೇಳಬಹುದು ಸ್ನೇಹಿತರೆ. ನಾವು ರಾತ್ರಿ ಬಂದಿದ್ದ ಕಾರಣ ನಮಗೆ ರೂಮ್ ಅವಶ್ಯಕತೆ ಇತ್ತು. ಮಠದಿಂದನೇ ತುಂಬ ರೂಮ್ಗಳಿದೆ, ಬಟ್ ನಾವು ಬಂದಿದ್ದ ಸಮಯಕ್ಕೆ ರೂಮ್ಗಳು ಯಾವುದೂ ಸಿಕ್ಕಿಲ್ಲ. ಅಕಸ್ಮಾತ್ ನೀವೇನಾದರೂ ಮಂತ್ರಾಲಯಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಮಠದಿಂದನೇ ರೂಮ್ಗಳು ಸಿಗುತ್ತೆ. ರೂಮ್ಗಳನ್ನ ಆನ್ಲೈನ್ ಮೂಲಕ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ.
ಒಂದು ವಾರ ಅಥವಾ 15 ದಿನ ಮುಂಚೆನೇ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ. ತುಂಬ ರಶ್ ಇದ್ದಾಗ ರೂಮ್ಗಳು ಸಿಗಲ್ಲ. ನೀವೇನಾದರೂ ರೂಮ್ ಬುಕ್ ಮಾಡ್ಕೋಬೇಕಂತಂದರೆ ಸಿಂಪಲ್ಲು ನಿಮ್ಮ ಮೊಬೈಲಲ್ಲಿ ಗೂಗಲ್ಗೆ ಹೋಗಿ SRS ಮಠ ಮಂತ್ರಾಲಯ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಕೆಳಗಡೆ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಿಮಗೆ ಕೆಲವೊಂದು ಆನ್ಲೈನ್ ಸರ್ವಿಸ್ಗಳು ಸಿಗುತ್ತೆ. ಅದರಲ್ಲಿ ರೂಮ್ ಬುಕ್ಕಿಂಗ್ ಅಂತ ಒಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ಗೆ ಚೆಕ್ ಮಾಡ್ಕೊಂಡು ಅವೈಲೇಬಲ್ ಇದ್ದರೆ ರೂಮ್ನ ಬುಕ್ ಮಾಡ್ಕೊಳ್ಳಿ. ನಾವು ಇವಾಗ ಪ್ರೈವೇಟ್ ರೂಮ್ ಮಾಡಿ ಬೆಳಗ್ಗೆ ರಾಯರ ದರ್ಶನ ಪಡ್ಕೊತೀವಿ. ಹಾಗೆ ನಿಮಗೂ ಕೂಡ ರಾಯರ ದರ್ಶನ ಮಾಡಿಸ್ತೀವಿ. ಮುಂದೆ ಬರೋ ವಿಡಿಯೋನ ಮಿಸ್ ಮಾಡ್ಕೊಳ್ದೇನೆ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.